ನಮಸ್ತೆ ಸ್ನೇಹಿತರೆ, ನಮ್ಮ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ನಾನು ಈ ದಿನ ಒಂದು ಹೊಸ ವಿಷಯದೊಂದಿಗೆ ನಿಮ್ಮ ಮುಂದೆ ಬರ್ತಾ ಇದ್ದೀನಿ. ನೀವು ಉದ್ಯೋಗ, ವರ್ಗಾವಣೆ, ಶಿಕ್ಷಣ ಅಥವಾ ಬೇರೆ ಯಾವುದೋ ಕಾರಣಕ್ಕಾಗಿ ಒಂದು ರಾಜ್ಯದಿಂದ ಮತ್ತೊಂದು ರಾಜ್ಯಕ್ಕೆ ಹೋಗ್ತಾ ಇದ್ದರೆ ನಿಮ್ಮ ಕಾರನ್ನು ಹೇಗೆ ತಗೊಂಡು ಹೋಗೋದು ಅನ್ನೋ ಪ್ರಶ್ನೆ ನಿಮಗೆ ಬಂದಿರ್ಬೋದು. ಭಾಳ ಜನ ಕಾರನ್ನು ಓಡಿಸ್ಕೊಂಡೇ ಹೋಗ್ತಾರೆ. ಆದರೆ ಸಾವಿರಾರು ಕಿಲೋಮೀಟ್ರ್ ದೂರ ಕಾರನ್ನು ಓಡಿಸ್ಕೊಂಡು ಹೋಗೋದು ಸಮಯ, ಇಂಧನ ಮತ್ತು ದೈಹಿಕ ಆಯಾಸವನ್ನು ಹೆಚ್ಚಿಸ್ತದೆ. ಅಂತಹ ಸಂದರ್ಭದಲ್ಲಿ ನಾವು ಭಾರತೀಯ ರೈಲ್ವೆ ಮೂಲಕ ಕಾರನ್ನು ಕಳಿಸೋದು ಉತ್ತಮ ಆಯ್ಕೆ ಆಗ್ಬೋದು. ಇಂದಿನ ವಿಡಿಯೋದಲ್ಲಿ ಇದರ ಬಗ್ಗೆ ಸಂಪೂರ್ಣ ಮಾಹಿತಿ ಕೊಡ್ತೀನಿ, ಬನ್ನಿ ತಿಳಿದುಕೊಳ್ಳೋಣ. ಸ್ನೇಹಿತರೆ, ಹೌದು, ಭಾರತೀಯ ರೈಲ್ವೆ ಮೂಲಕ ಕಾರನ್ನು ಒಂದು ರಾಜ್ಯದಿಂದ ಮತ್ತೊಂದು ರಾಜ್ಯಕ್ಕೆ ಕಳಿಸ್ಬೋದು. ಇದಕ್ಕಾಗಿ ರೈಲ್ವೆ ಇಲಾಖೆಯ ವಿಶೇಷ ಕಾರ್ ಕ್ಯಾರಿಯರ್ ವ್ಯಾಗನ್ಗಳನ್ನು ಬಳಸಲಾಗ್ತದೆ. ಕಾರ್ಗಳನ್ನು ಸುರಕ್ಷಿತವಾಗಿ ಲೋಡ್ ಮಾಡಿ ತಲುಪಬೇಕಾಗಿರೋ ಸ್ಥಳಕ್ಕೆ ಸಾಗಿಸಲಾಗ್ತದೆ. ಈ ಸೇವೆಯನ್ನು ಬಳಸುವ ಮೊದಲು ನೀವು ನಿಮ್ಮ ನಗರದಿಂದ ಹೋಗಬೇಕಾಗಿರೋ ನಗರಕ್ಕೆ ಈ ಸೌಲಭ್ಯ ಲಭ್ಯವಿದೆ ಎಂಬುದನ್ನು ಸಂಬಂಧಿಸಿದ ರೈಲ್ವೆ ಪಾರ್ಸಲ್ ಕಚೇರಿಯಲ್ಲಿ ವಿಚಾರಿಸ್ಕೋಬೇಕು. ಸ್ನೇಹಿತರೆ, ಕಾರನ್ನು ನೀವು ಬುಕ್ ಮಾಡಬೇಕು ಅಂತೇಳಿದರೆ ಕೆಲವೊಂದು ದಾಖಲೆಗಳನ್ನು ಕೇಳ್ತಾರೆ. ಸಾಮಾನ್ಯವಾಗಿ ಕಾರಿನ RC ಬುಕ್ಕು, ರನ್ನಿಂಗ್ ಇನ್ಶೂರೆನ್ಸು, ಮಾಲೀಕರ ಆಧಾರ್ ಕಾರ್ಡು ಮತ್ತು ಇತರೆ ಗುರುತಿನ ಚೀಟಿ, ಕೆಲವು ಸಾರಿ ಪಾನ್ ಕಾರ್ಡು, ಮೊಬೈಲ್ ನಂಬರ್ ಬೇಕೇ ಬೇಕು. ಕೆಲವೊಮ್ಮೆ ಹೆಚ್ಚುವರಿ ದಾಖಲೆ ಕೇಳ್ಬೋದು. ಆದ್ದರಿಂದ ಮುಂಚಿತವಾಗಿ ನೀವು ಪಾರ್ಸಲ್ ಕಚೇರಿಗೆ ಹೋಗಿ ಈ ವಿಷಯವನ್ನು ದೃಢಪಡಿಸ್ಕೊಳ್ಳೋದು ಉತ್ತಮ. ಸ್ನೇಹಿತರೆ, ಕಾರನ್ನು ನೀವು ರೈಲಿಗೆ ನೀಡುವಾಗ ಮೊದಲು ಕೆಲವೊಂದು ಪ್ರಿಕಾಷನ್ಸ್, ಮುನ್ನೆಚ್ಚರಿಕೆ ಕ್ರಮ ತೆಗೆದುಕೊಳ್ಳೋದು ಒಳ್ಳೆಯದು. ಸಾಮಾನ್ಯವಾಗಿ ಪೆಟ್ರೋಲ್, ಡೀಸೆಲನ್ನು ಬಹಳ ಕಡಿಮೆ ಮಟ್ಟದಲ್ಲಿ ಇಡಿ. ಕಾರಿನೊಳಗೆ ನಿಮ್ಮ ವೈಯಕ್ತಿಕ ವಸ್ತುಗಳಿದ್ದರೆ ತಗೊಂಬಿಡಿ. ಕಾರಿನ ಫೋಟೋ ಮತ್ತು ವಿಡಿಯೋ ತೆಗೆದುಕೊಳ್ಳೋದನ್ನು ಮರೆತುಬಿಡಿ. ಕಾರನ್ನು ಸ್ವಚ್ಛಗೊಳಿಸಿ. ಅಗತ್ಯ ಬಿದ್ದರೆ ಕಾರಿನ ಬ್ಯಾಟ್ರಿಯ ಸಂಪರ್ಕವನ್ನು ರೈಲ್ವೆ ಸಿಬ್ಬಂದಿಯ ಸೂಚನೆಯಂತೆ ನಿರ್ವಹಿಸಿ. ಇವುಗಳಿಂದ ಯಾವುದೇ ಗೊಂದಲ ಉಂಟಾದರೆ ನಿಮಗೆ ಆ ವಿಡಿಯೋ ಇದೆಯಲ್ಲ, ಅದು ನಾಳೆ ಸಾಕ್ಷಿ ರೂಪದಲ್ಲಿ ದೊರೆಯುತ್ತದೆ. ಕಾರನ್ನು ಕಳಿಸುವ ವೆಚ್ಚ ಅಂದರೆ ಖರ್ಚು ಆ ಕಾರಿನ ಗಾತ್ರ, ತೂಕ ಮತ್ತು ಪ್ರಯಾಣದ ದೂರವನ್ನು ಅವಲಂಬಿಸುತ್ತದೆ. ಸಾಮಾನ್ಯವಾಗಿ ಕೆಲವು ₹1,000ದಿಂದ ಪ್ರಾರಂಭವಾಗಿ ದೂರಕ್ಕೆ ಅನುಗುಣವಾಗಿ ಹೆಚ್ಚಾಗ್ತದೆ. ಉದಾಹರಣೆಗೆ, ನೀವು ಬೆಂಗಳೂರಿಂದ ಡೆಲ್ಲಿಗೆ ಕಳಿಸ್ತಾ ಇದ್ದೀರಿ ಅಂದರೆ ಅದಕ್ಕೊಂದು ಚಾರ್ಜ್ ಇರುತ್ತೆ. ಬೆಂಗಳೂರಿಂದ ಮುಂಬೈಗೆ ಒಂದು ಚಾರ್ಜ್ ಇರುತ್ತೆ. ಬೆಂಗಳೂರಿಂದ ಕಲ್ಕತ್ತಾಗೆ ಒಂದು ಚಾರ್ಜ್ ಇರ್ತದೆ. ಅದು ನೀವು ಕಳಿಸೋಕ್ಕಾಗಿರುವ ದೂರ ಮತ್ತು ಸೇವೆಯ ಪ್ರಕಾರದ ಮೇಲೆ ಡಿಪೆಂಡ್ ಆಗಿರುತ್ತೆ, ಅವಲಂಬಿಸಿರ್ತದೆ. ಸ್ನೇಹಿತರೆ, ಸಾಮಾನ್ಯವಾಗಿ ಕಾರು 3ರಿಂದ 10 ದಿನದೊಳಗೆ ನೀವು ತಲುಪೋಕ್ಕಾಗಿರೋ ಸ್ಥಳವನ್ನು ತಲುಪಿಸ್ತಾರೆ. ಆದರೆ ಅದು ರೈಲಿನ ವೇಳಾಪಟ್ಟಿ ಮತ್ತು ಮಾರ್ಗದ ಪ್ರಕಾರದ ಸಮಯ ಮೇಲೆ ಡಿಪೆಂಡ್ ಆಗಿರುತ್ತೆ, ಬದಲಾಗ್ತದೆ. ಸ್ನೇಹಿತರೆ, ರೈಲಿನಲ್ಲಿ ನೀವು ಒಂದು ಕಾರ್ಗಳನ್ನು ಕಳಿಸುವುದರಿಂದ ಆಗುವ ಲಾಭ ಏನು ಅಂತ ನೀವು ಯೋಚನೆ ಮಾಡ್ಬೋದು. ದೂರದ ಪ್ರಯಾಣದಲ್ಲಿ ಕಾರಿನ ಮೈಲೇಜ್ ಹೆಚ್ಚಳ ಆಗೋದಿಲ್ಲ, ಇಂಧನದ ವೆಚ್ಚ ಉಳಿತದೆ, ಟೈರು ಮತ್ತು ಎಂಜಿನ್ ಸವೆತ ಕಡಿಮೆ ಆಗ್ತದೆ, ದೀರ್ಘಕಾಲದ ಪ್ರಯಾಣ ತಪ್ಪುತ್ತದೆ ಮತ್ತು ಹೈವೇಗಳಲ್ಲಿ ನೀವು ಜರ್ನಿ ಮಾಡಬೇಕಾದ್ರೆ ಕೆಲವೊಂದು ಅನಾಹುತಗಳಾಗೋಂಥ ಚಾನ್ಸ್ಗಳಿಂದ ನೀವು ಮುಕ್ತರಾಗ್ತೀರಿ. ಅದೇ ರೀತಿ ಬುಕ್ಕಿಂಗ್ ಮಾಡುವ ಮೊದಲು ರೈಲ್ವೆ ನಿಯಮಗಳನ್ನು ತಿಳ್ಕೊಳ್ಳಿ. ಸ್ನೇಹಿತರೆ, ಎಲ್ಲ ದಾಖಲೆಗಳನ್ನು ಸರಿಯಾಗಿ ಇಟ್ಕೊಳ್ಳಿ ಮತ್ತು ಕಾರಿನ ಸ್ಥಿತಿಯ ಫೋಟೋವನ್ನು ತೆಗೆದುಕೊಳ್ಳೋದನ್ನು ಮರಿಬೇಡಿ. ಈ ಮಾಹಿತಿ ನಿಮಗೆ ಉಪಯೋಗ ಆಗ್ತಿದ್ರೆ ವಿಡಿಯೋಗೆ ಲೈಕ್ ಮಾಡಿ ಸ್ನೇಹಿತರೆ. ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಮತ್ತು ಇಂತಹ ತಾಂತ್ರಿಕ ಮತ್ತು ಉಪಯುಕ್ತ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿ ಹೋಗೋಣ. ಧನ್ಯವಾದಗಳು. ನಮಸ್ಕಾರ.